the bedo. ಸರಿ ಸರ್. Come on, darling. ಡ್ರೈವರ್ ತಗಪ್ಪ. ಟ್ಯಾಕ್ಸಿ. ಸರ್. ಕಮಾನ್ ಡಿಯರ್, ನೀನ್ ಬಿಟ್ಬಿಟ್ಟೆ ಹೋಗ್ತೀನಿ. $503, please. Yeah. Thank you. Thank you. Hi, sweetie. What's your name? Teacher. So fine. Where are you staying? Oh, no. ಎಷ್ಟು ಸಾರಿ ಹೇಳೋದು ನಿನಗೆ ಹುಡುಗಿಯರ ಹಿಂದೆ ಹೋಗಬೇಡ ಅಂತ. ಏನು ಮಾಡಲಿ ಡಾರ್ಲಿಂಗ್, ಹಾಳಾದ್ದು ವೀಕ್ನೆಸ್. ರೀಟಾಡಿಯ. See you. Bye bye. This is your key. ನಿಮ್ಮ ರೂಮ್ ನಂಬರ್ 303. This is 503. Oh, I'm sorry. ತಿಳಿಲಿಲ್ಲ. ಅಯ್ಯೋ ಪಾಪ, ನಿಮ್ಮಂಥ ದೊಡ್ಡ ಮನುಷ್ಯರಿಗೆ ಇವೆಲ್ಲ ತಿಳಿಯೋದಿಲ್ಲ. ನೀವು ಒಂಥರ ವಿಶ್ವ ಪ್ರೇಮಿ. ನಮ್ಮದು ಬೇರೆ, ಪರರದು ಬೇರೆ ಅನ್ನೋ ಭೇದ ಭಾವನೆ ಇರೋದಿಲ್ಲ. ಎಲ್ಲ ನಮ್ಮದೇ, ಎಲ್ಲರೂ ನಮ್ಮವರೇ ಅನ್ನೋ ಭಾವನೆಯಿಂದ ರೂಮ್ನೊಳಗಡೆ ನುಗ್ಗಿ ಇದ್ದು ಬದ್ದು ಸಾಮಾನೆಲ್ಲ ದೋಚ್ಕೊಂಡು ಹೋಗ್ತಾ ಇದ್ದೀರಿ ಅಲ್ಲ? ಏಟ್ಬಿಟ್ಟ? ನೀನು ಇನ್ನೂ ನಿನ್ನ ಹಳೆ ಬುದ್ಧಿ ಬಿಟ್ಟಿಲ್ಲ. ಓಹ್, ನೀವಿನ್ನೂ ಟ್ರಾನ್ಸ್ಫರ್ ಆಗಿಲ್ವಾ? ಕತ್ತೆ ಮಗನೇ, ಜಾಸ್ತಿ ಹೋದ್ರೆ ಮೂಳೆಗಳೆಲ್ಲ ಮುಟ್ಟು ಹೋಗ್ಬೇಕು. ಬಡವ ಹೇಳ್ಕೊಂಡು ನಡೀವಿ ಇವನ್ನ. ಯಾರಿವನ್ನ ಹಿಡಿದಿದ್ದು? ಇವನೇ ಸರ್, ನಮ್ ಸರ್ವರ್ ರಂಗ. ವೆಲ್ ಡನ್ ಮಿಸ್ಟರ್ ರಂಗ, ವೆಲ್ ಡನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಂಗ, ರಂಗ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮ್ಯಾನೇಜರ್ ಎಲ್ಲ ಹೇಳ್ಬಿಟ್ರಪ್ಪ. ಏನ್ ಹೇಳಿದ್ರು? ನಿನ್ನೆ ರಾತ್ರಿ ನಮ್ಮ ರೂಮ್ ನುಗ್ಗಿದ್ ಕಳ್ಳನ್ ಹಿಡಿದು ಬಿಟ್ಟಿ ಅಂತ. ನೀನು ಗಂಡು ಅಂದ್ರೆ ಗಂಡು ಕಣೆಯ ನೀನು.
ನಿನ್ನ ಉಪಕಾರ ನಾನ್ ಮರೆಯುವಂಥದ್ದಲ್ಲಯ್ಯ. ಇದ್ರಲ್ಲಿ ಉಪಕಾರ ಏನ್ ಬಂತು ಸರ್? ನೀವೆಲ್ಲ ನಮ್ಮ ಅತಿಥಿಗಳು, ನಿಮ್ಮ ಯೋಗಕ್ಷೇಮ ನೋಡ್ಕೋಬೇಕಾದ್ ನಮ್ ಕರ್ತವ್ಯ ಅಲ್ವೇ? ಹೋಟ್ಲು ನಿನ್ನಂಥ ಒಬ್ಬ ರಂಗ ಇರ್ಬೇಕು ಕಣಯ್ಯ. ಥ್ಯಾಂಕ್ ಯು ಸರ್. ತಗೋ. ಏನ್ ತಗೊಂಬರ್ಲಿ? ಏನು ತಗೊಂಬರ್ಬೇಡ, ನಿನ್ನ ಬೋಲ್ಡ್ನೆಸ್ ಬಹುಮಾನ ಕಣಯ್ಯ. ಬಹುಮಾನ ನನಗೆ? ನನಗೆ ಇವೆಲ್ಲ ತಗೊಂಡು ಅಭ್ಯಾಸ ಇಲ್ಲ ಸರ್. ಇಲ್ಲಿ ಹೊಸದಾಗಿ ಅಭ್ಯಾಸ ಮಾಡ್ಕೋ. ಇವತ್ತಿನಿಂದ ನೋಡು, ನಾನ್ ಕೊಟ್ರು ಬೇಡ ಅನ್ಬಾರ್ದು. ಆಗ್ಲಿ. ತಗೋ. ನೀವಷ್ಟು ಪ್ರೀತಿಯಿಂದ ಕೊಡುವಾಗ ನಾನು ಯಾಕೆ ಬೇಡ ಅಂದೆ? ನೋಡಿ, ಅದನ್ನ ಈ ರೆಡ್ ಕ್ರಾಸ್ ಹುಂಡಿಗೆ ಹಾಕಿ, ಬಡವರಿಗೆ ಸಹಾಯ ಆಗುತ್ತೆ. ಹಾಕಿ. ಗುಡ್. ಏನ್ರಿ ಹೋಟೆಲ್ ರೂಮ್ ಮಾಡಿ 1 ವಾರ ಆಯ್ತು, ಒಂದು ಹಾಡಾಗಿಲ್ಲ. ಬರೀರಿ ಬಾರ್ಸ್ರಿ ಬೇಗ. ಇದೇ ನಮ್ ತಲೆ ತಿಂತಿರೋದು. ತಾನ ನಾನ 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 ಇದು ಪದಗಳು ಹೇಳ್ತಿರ್ಲಿ. ಇದಕ್ಕೆ ಕನ್ನಡದ ಪದಗಳೇ ಸಿಗೋಲ್ರಿ. ಸ್ವಾಮಿ ಕ್ಷಮಿಸಬೇಕು, ಅಧಿಕ ಪ್ರಸಂಗ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಬೇಡಿ. ಈ ಹಾಡಿಗೆ ಕನ್ನಡದಲ್ಲಿ ಪದಗಳು ಸಿಕ್ಲಿಲ್ಲ ಅಂದ್ಮೇಲೆ ಬೇರೆ ಯಾವ್ದ್ರಲ್ಲಿ ಸಿಗುತ್ತೆ ನಿಮಗೆ? ಓಹೋ, ನಮಸ್ಕಾರ. ಗೊತ್ತಾಗಲಿಲ್ಲ. ಬನ್ನಿ, ಬೃಹಸ್ಪತಿ ಆಚಾರ್ಯ ಕೂತ್ಕೊಳ್ಳಕ್ಕ. ಎಲ್ಲಾರ ಕಾಫಿ ಗಿಫಿ ಆರಿಸ್ಕೊಡೋದು ಬಿಟ್ಟು ಇಲ್ಲಿ ಬಂದ ಏನೋ ಹೇಳಕ್ಕೆ. ನಿಜ ಸ್ವಾಮಿ, ನನ್ನ ಕಸಬು ಕಾಫಿ ಆಡಿಸೋದು, ನಿಮ್ ಕಸಬು ಸಾಹಿತ್ಯ ಬರೆಯೋದು. ಕಸಬು ಯಾವುದೇ ಆದ್ರೂ ನಮ್ಮ ಕರ್ತವ್ಯ ನಾವು ಸಮರ್ಪಕವಾಗಿ ಮಾಡ್ಲೇಬೇಕಲ್ವೇ? ಈ ನಿಮ್ ತನನಾಗೆ ಕನ್ನಡದಲ್ಲಿ ಶಬ್ದಗಳೇ ಇಲ್ಲ ಅಂತ ನೀವು ಹೇಳಿದಾಗ ನನ್ನ ಮನಸ್ಸು ಸ್ವಲ್ಪ ಉಳಿತು. ಯಾಕೆಂದ್ರೆ ನಾನು ಕನ್ನಡಿಗ, ನೀವು ಹೌದು, ನೀವು ಕನ್ನಡಿಗರೇ. ನೀವು ಬರಿತಾ ಇರೋ ಸಾಹಿತ್ಯನೂ ಕನ್ನಡ ಅಂದಮೇಲೆ ಈ ನಿಮ್ಮ ಸಾಹಿತ್ಯಕ್ಕೆ ಸ್ಫೂರ್ತಿ ಯಾವುದು ಸ್ವಾಮಿ? ಯಾವುದು? ಮಹಾಭಾರತ, ರಾಮಾಯಣ, ವಚನಗಳು, ಇನ್ನು ಅನೇಕ ದೊಡ್ಡ ದೊಡ್ಡ ಗ್ರಂಥಗಳನ್ನ ಮಹಾ ವ್ಯಕ್ತಿಗಳು ಕನ್ನಡದಲ್ಲಿ ರಚಿಸಿದ್ದಾರೆ, ಇವತ್ತಿಗೂ ರಚಿಸ್ತಾ ಇದ್ದಾರೆ. ಕನ್ನಡ ಕಸ್ತೂರಿ ಅಂತ ಹೇಳಿದ್ದಾರೆ. ಅಂದಮೇಲೆ ಆ ಕಸ್ತೂರಿ ಪರಿಮಳ ದೇಶಾದ್ಯಂತ ಎಷ್ಟರ ಮಟ್ಟಿಗೆ ಹರಡಿದೆ ಅನ್ನೋದು ನಿಮಗೆ ಗೊತ್ತಿಲ್ವೇ ಸ್ವಾಮಿ? ಅಪ್ಪ ಕವಿ, ಅಷ್ಟು ದೊಡ್ಡದಾಗಿ ಹೇಳಿಬಿಟ್ಟಿಯಲ್ಲ, ಇಲ್ಲಿ ಈ ಹಾಡಿನ ಮುಗಿಸ್ಕೊಡು ನೋಡೋಣ. ನೀವು ಅಷ್ಟರ ಮಟ್ಟಿಗೆ ಪ್ರೋತ್ಸಾಹ ಕೊಟ್ಟಾಗ ನಾನು ಯಾಕೆ ಸ್ವಲ್ಪ ಪ್ರಯತ್ನ ಪಡಬಾರದು? ಪ್ರಯತ್ನ ಪಡಬಾರ್ದು? ಇಲ್ಲಪ್ಪ, ಪ್ರಯತ್ನ ಪಡು. ತಗೋ, ಬರಿ. ಪೂರ್ತ ಬರಿ, ಬರಿಯಪ್ಪ. ಸ್ವಲ್ಪ ಪೆನ್ನು ತಗೊಳಪ್ಪ. ಕವಿ ಅಂತ ಟೈಟ್ಲ್ ಬೇರೆ ಕೊಟ್ಬಿಟ್ಟಿದ್ದೀರಿ ಸ್ವಾಮಿ. ನಾನು ಅಲ್ಲಿಗೆ ಬರ್ತೀನಿ. ಬರೆಯೋಕ್ ಮುಂಚೆನೆ ಈ ಭಯಂಕರವಾಗಿ ನೋಡಿದ್ರೆ ನಾನು ಹೇಗೆ ಭರಿಸಲಿ? ಯುಗಗಳು ಜಾರಿ ಉರುಳಿದರೆ ಅದು ನಾನು ಬರೆದಿರೋದು. ಅದ್ರ ಮುಂದಕ್ಕೆ ನೀನು ಬರಿ. ಅದಕ್ಕೆ ಲಿಂಕ್ ಮಾಡ್ಬೇಡ ನಾನು. ಮಾಡಯ್ಯ, ಗೊತ್ತಾಗುತ್ತೆ. ಏನ್ ಕೋಪನಪ್ಪ ಅವ್ರಿಗೆ. ತಾನ ನಾನ 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 ನಾ ತಾನ. ನೋಡಿ ಸ್ವಾಮಿ, ನಾನೆ ನೀನು ನೀನೆ ನಾನು, ಆದ ಮೇಲೆ ಬೇರೆ ಏನಿದೆ? ಇನ್ನೇನದ ಎಲ್ಲ ಕರೆಕ್ಟ್ ಆಗ್ಯಾದಲ್ಲ? ಸರಿಯಾಗಿದ್ಯಾ? ಸರಿಯಾಗಿದೆ ಸ್ವಾಮಿ. ಸ್ವಾಮಿ ಬರ್ತೀನಿ. ತೊಂದರೆ ಕೊಟ್ಟೆ ತಮಗೆ. ನೋಡಿದ್ರೇನ್ರಿ, ಯಾವ್ಯಾವ ಹೊತ್ತದಾಗ ಯಾವ್ಯಾವ ಹಾವದ ಅಂತ ಹ್ಯಾಂಗ್ ಗೊತ್ತಾಗ್ತದೆ? ಹ್ಯಾಂಗ್ ಬರದ ಆ ಪದ ಸರ್ವರು? ಏನಾಯ್ತು? ಯಾರ್ದು ನಾಯಿ? ಬೇರೆ ಬೇರೆ ಯಾರು ಈ ನಾಯಿ ತಂದಿರೋದು? ಈ ನಾಯಿ ನಂದೆ, ನಾನೇ ತಂದಿದ್ದು. ಯಾಕೆ, ಏನಾಯ್ತು? ಹೋಟೆಲ್ ನಲ್ಲಿ ನಾಯಿ ತಂದು ಹೀಗೆ ಬಿಟ್ಟಿದೆಯಲ್ಲ, ನನ್ನ ಮಗುನೇನಾದ್ರೂ ಕಚ್ಚಿದ್ರೆ ಯಾರು ಜವಾಬ್ದಾರರು? ನಿನಗ್ ಸ್ವಲ್ಪನಾದ್ರೂ ವಿವೇಕ ಇದೆಯಾ? ಏಯ್, ಸ್ವಲ್ಪ ಹಲ್ಲು ಬಿಗಿ ಹಿಡಿದು ಮಾತಾಡು. ಹಲ್ಲು ಬಿಗಿ ಹಿಡಿಬೇಕಾದವಳು ನೀನು. ಸ್ವಲ್ಪ ಇರಿ. ಅಮ್ಮ, ನಾನು ಹೇಳ್ತೀನಿ. ಅಲ್ಲಮ್ಮ, ನಾನ್ ಹೀಗೆಲ್ಲ ಹೋಟೆಲ್ ತರಬಾರ್ದು, ರೂಲ್ಸ್ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ ತಾನೆ? ಏಯ್, ಈ ನಾಯಿ ನನ್ ಕಣ. ನಿಮ್ಮದಾದ ಮಾತ್ರಕ್ಕೆ ಅದಕ್ಕೇನ್ ಕಿರೀಟ ಇದೆಯಮ್ಮ? ಲೇ ತಲಹರಟೆ, ಯಾರಪ್ಪ ತಲಹರಟೆ? ನಿನ್ನೆ ಕಣ. ಲೇ ನನ್ ನಮಸ್ಕಾರ ದೊಡ್ಡವರಿಗೆ. ಯಾರು ಅಂತ ತಿಳ್ಕೊಂಡಿದ್ಯಾ ಅವ್ರನ್ನ? ಏಯ್, ಬಾಯಿ ಮುಚ್ಕೊಂಡು ಕೆಲ್ಸ ನೋಡು. ಹೆಚ್ಚಿಗೆ ಮಾತಾಡಿದ್ರೆ ಇವತ್ತೇ ನಿನ್ನ ಇಲ್ಲಿಂದ ಡಿಸ್ಮಿಸ್ ಮಾಡಿಸ್ಬಿಡ್ತಾರೆ.
ಯಾರಮ್ಮ ಇವ್ರು? ಯಾಕೆ ಹೀಗೆ ತಿಕ್ಕಲ್ ಹಾಗೆ ಮಾತಾಡ್ತಾ ಇದ್ದಾರೆ? ಏನ್ ನಿಮ್ಮ ಪ್ರೈವೇಟ್ ಸೆಕ್ರೆಟರಿ ಇಲ್ಲ? ಇವರು ನನ್ನ ಫ್ರೆಂಡ್ಸ್ ಕಣೋ. ಫ್ರೆಂಡ್ಸು ಇವರು? ನಿಮ್ ಯೋಗ್ಯತೆಗೆಲ್ಲ ಮೈಥ ಸಣ್ಣ ಸಹವಾಸ. ಕತ್ತೆ ಮಗನೇ, ಹೆಚ್ಚಿಗೆ ಮಾತಾಡಿದ್ರೆ ಜಾಸ್ತಿ ಓದ್ಬಿಡ್ತೀನಿ. ಮಗು, ಅದಕ್ಕೆ ಜಾಗ ಇದಲ್ಲ, ಡ್ಯೂಟಿ ಇದೆ, ಮುಗಿಸ್ಕೊಂಡು ಹೊರಗಡೆ ಬರ್ತೀನಿ. ನಿನ್ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ನೀನು ವತಿ, ನನ್ನ ಕೈನಲ್ಲಿ ಏನಾಗುತ್ತೋ ಅದನ್ನ ನಾನ್ ಮಾಡ್ತೀನಿ. ಆಗ್ಬೋದಾ? ನಾನ್ ಕರ್ಕೊಂಡು ಮನೆಗೆ ಹೋಗಿ. ಕ್ಷಮಿಸಿ ಅಮ್ಮ, ಬೇಜಾರ್ ಮಾಡ್ಕೋಬೇಡಿ. ಯು ಡ್ಯಾಡಿ 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 ಯಾರೋ ಒಂದ್ ರಂಗನೋ ಗಿಂಗಾನೋ ಬಾಯಿಗೆ ಬಂದ ಹಾಗೆ ತಲೆಲ್ಲ ಮಾತಾಡ್ತಾನೆ. ನೋಡ್ ಡ್ಯಾಡಿ, ನಾ ರಿಟರ್ನ್ ತಗೊಂಬಂದಿದ್ದಕ್ಕೆ ಅದು ತಪ್ಪು ಅಂತ ನನ್ನ ಫ್ರೆಂಡ್ಸ್ ಎಲ್ಲರ ಮುಂದೆ ಅವಮಾನ ಮಾಡ್ದ. ನಾನು ವಿಚಾರಣೆ ಮಾಡ್ತೀನಿ. ರೀ, ಆ ಸರ್ವರಂಗನ ಬರೇಳ್ರಿ ಇಲ್ಲಿ. ಡ್ಯಾಡಿ, ನಾನು ಬಹಳ ದಿವಸದಿಂದ ಅವನು ನೋಡ್ತಾನೆ ಇದ್ದೀನಿ. ಈ ಹೋಟೆಲ್ ಪ್ರೊಪರೈಟರ್ ನೀನೋ ಅಥವಾ ಅವನು ಅಂತ ನನಗೆ ಸಂದೇಹ ಬಂದ್ಬಿಟ್ಟಿದೆ. ಅವನಿಗೆ ಬರ್ತಾ ಬರ್ತಾ ಪ್ರತಿಷ್ಠೆ ಬೇರೆ ಜಾಸ್ತಿ ಆಗ್ತಾ ಇದೆ, ಜೊತೆ ಗುಂಪು ಬೇರೆ ಬೆಳೆಸ್ತಾ ಇದ್ದಾನೆ. ಇದನ್ನ ಮೊಳಗೆಲೆ ಚಿವುಟ್ ಹಾಕ್ತಾ ಇದ್ರೆ ನಾಳೆ ಯಾವ ತರ ತಿರುಗ್ತಾರೋ ಇವರು ಅಂತ ಹೇಳಕ್ಕಾಗಲ್ಲ. ನಮಸ್ಕಾರ ಸರ್. ಏನೋ ಬರ ಹೇಳಿದ್ರು. ನೀನೇನು ರಂಗ, ನೀನೇನು ಹೋಟ್ಲಲ್ಲಿ ಸರ್ವರ್ ಕೆಲಸ ಮಾಡಕ್ ಬಂದಿದೀಯೋ ಅಥವಾ ನನ್ನ ಮಕ್ಕಳಿಗೆ ಬುದ್ಧಿ ಹೇಳಕ್ ಬಂದಿದೀಯೋ? ನಾನ್ ನಿಮ್ಮ ಮಕ್ಕಳ ಬುದ್ಧಿ ಆ ಯೋಗ್ಯತೆ ನನಗಿಲ್ಲ ಸರ್. ಒಂದ್ ಮಗು ಕೈನಲ್ಲಿ ಬಿಸ್ಕೆಟ್ ಇಟ್ಕೊಂಡಿತ್ತು. ಈ ನಾಯಿ ಹೋಗಿ ಆ ಮಗು ಹತ್ರ ಗಲಾಟೆ ಮಾಡ್ತು. ಪಾಪ ಅದಕ್ಕೆ ಕಿರ್ಚ್ಕೊಂಡ್ಬಿಡ್ತು. ಹೀಗೆಲ್ಲ ನಾಯಿಗಳನ್ನ ಇಲ್ಲಿ ತಗೊಂಡ್ಬರೋ ರೂಲ್ಸ್ ಇಲ್ಲ ಅನ್ನೋದನ್ನ ಅವ್ರಿಗೆ ಜ್ಞಾಪಿಸ್ತೆ. Every rule has got an exception. But that exception should not be harmful to others. Excuse me, sir. Duty ಇದೆ ಬಂದು. ಯಾರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಇದೆಯಾ ನನಗೆ? ಗಡಿ, ಎಷ್ಟು ದುರಹಂಕಾರ ಇವನಿಗೆ! ಇಂಥವ್ರನ್ನ ಮೊದಲು ಬಲವಾದ ಕಾರಣ ಇಲ್ಲದೆ ಹಾಗೆಲ್ಲ ಮಾಡಕ್ಕಾಗಲ್ಲ.